ಸ್ನೇಹಿತರೆ ನಮಸ್ಕಾರ, ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಈಗ ರಕ್ತ ಸಂಬಂಧ ಅನ್ನೋದು ಬರೀ ಹೆಸರಿಗಷ್ಟೇನಾ? ದುಡ್ಡು, ಆಸ್ತಿ ಅಥವಾ ಕೆಟ್ಟ ಚಟಗಳ ಮುಂದೆ ಎತ್ತ ಕರುಳಿನ ಬೆಲೆನೂ ಶೂನ್ಯನಾ? ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದ ಆ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಒಂದೇ ಕುಟುಂಬದ 3 ಹತ್ಯೆ ಮಾಡಲಾಗಿದೆ. ಅದು ಬ್ಯಾರೆ ಯಾರೋ ಮಾಡಿದರೆ ಪರವಾಗಿಲ್ಲ, ಅದೇ ಮನೆಯ ಕುಡಿ, ಅದೇ ಮನೆಯ ಮುದ್ದಿನ ಮಗ, ಅದೇ ರಕ್ತವನ್ನು ಹಚ್ಕೊಂಡು ಹುಟ್ಟಿರ್ತಕ್ಕಂಥ ಮಗ, ತಂದೆ, ತಾಯಿ, ತಂಗಿ 3 ಭೀಕರವಾಗಿ ಕೊಂದು ತನ್ನ ಮನೆಯ ಹಾಲಿನಲ್ಲೇ ಊತಾಕಿದ್ದ. ಬೆಂಗಳೂರಿಗೆ ಬಂದು ನನ್ನ ಮನೆಯವರು ಕಾಣೆಯಾಗಿದ್ದಾರೆ ಅಂತ ನಾಟಕ ಆಡಿದ. ಆ ಪಾಪಿ ಮಗನ ಅಸಲಿ ಮುಖವಾಡ ಕಳಚಿದ್ದು ಹೇಗೆ? ದೃಶ್ಯಂ ಸಿನಿಮಾದ ರೇಂಜ್ಗೆ ಸ್ಕೆಚ್ ಹಾಕಿದ್ದ. ಆರೋಪಿ ಸಿಕ್ಕಿ ಬಿದ್ದಿದ್ದು ಎಲ್ಲಿ? ಈ ಐಡ್ರಾಮವನ್ನು ಎಳೆಯಾಗಿ ಬಿಚ್ಚಿಡ್ತೀನಿ. ಯಾರಿನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಹತ್ತಿಟ್ಕೊಳ್ಳಿ. ಬನ್ನಿ ಸ್ಟೋರಿ ಒಳಗೆ ಹೋಗೋಣ. ಇವರು ಮೂಲತಃ ಚಿತ್ರದುರ್ಗದ ನಾಯಕನಟ್ಟಿಯವರು. ಕೆಲಸದ ನಿಮಿತ್ತ ಇವರು ಕೊಟ್ಟೂರಿಗೆ ಬಂದು ನೆಲೆಸಿರ್ತಾರೆ. ಇವರ ಅಪ್ಪಂದು ಟೈರ್ ರೀಬಿಲ್ಡ್ ಶಾಪ್ ಇರುತ್ತೆ. ಅದರಲ್ಲೇ ಇವನು ಕೂಡ, ಅಕ್ಷಯ್ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಈ ಕತೆ ಶುರುವಾಗೋದು ವಿಜಯನಗರದ ಕೊಟ್ಟೂರಿನಲ್ಲಿ ಅಲ್ಲ, ಬದಲಿಗೆ ರಾಜಧಾನಿ ಬೆಂಗಳೂರಿನಲ್ಲಿ. ದಿನಾಂಕ ಜನವರಿ 29, ಸಮಯ ರಾತ್ರಿ ಸುಮಾರು 11 ಗಂಟೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಒಬ್ಬ ಯುವಕ ಗಾಬರಿಯಿಂದ ಓಡಿ ಬರ್ತಾನೆ. ಅವನ ಹೆಸರು ಅಕ್ಷಯ್ ಅಂತ. ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ಒಂದು ಕತೆ ಹೇಳ್ತಾನೆ. ಸಾರ್, ನನ್ನ ತಂದೆ ಭೀಮರಾಜ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಜಯದೇವ ಆಸ್ಪತ್ರೆಗೆ ತೋರಿಸೋದಕ್ಕೆ ಅಂತ ಜನವರಿ 27ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ನನ್ನಪ್ಪ, ನನ್ನಮ್ಮ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಈ 3 ಜನ ಕೊಟ್ಟೂರಿನಿಂದ ಕಾರ್ನಲ್ಲಿ ಹೊರಟಿದ್ರು. ಕೈಯಲ್ಲಿ ಸಂಬಂಧಿಕರಿಗೆ ಕೊಡಲು 4 ಲಕ್ಷ ರೂಪಾಯಿ ಹಣ ಕೂಡ ಇತ್ತು. ಮಧ್ಯಾಹ್ನ ನನಗೆ ಮೆಸೇಜ್ ಕೂಡ ಮಾಡಿದ್ರು. ಆದರೆ ಸಂಜೆ 6 ಗಂಟೆ ಮೇಲೆ ಎಲ್ಲರ ಫೋನ್ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನನ್ನ ಕುಟುಂಬವನ್ನು ಹುಡುಕೊಡಿ ಅಂತ ಗೋಗರಿತಾನೆ. ಅಷ್ಟೇ ಅಲ್ಲ, ಪೊಲೀಸರು ನಂಬಲಿ ಅಂತ ತನ್ನ ಮೊಬೈಲ್ನಲ್ಲಿದ್ದ ವಾಟ್ಸಪ್ ಮೆಸೇಜ್ಗಳನ್ನು ಕೂಡ ತೋರಿಸ್ತಾನೆ. ಜಯದೇವ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ ಮನೆಯವರು ಕಳಿಸಿದ ಮೆಸೇಜ್ಗಳನ್ನು, ಮೆಟ್ರೋ ಪಿಲ್ಲರ್ ಫೋಟೋಗಳನ್ನು ಎಲ್ಲವನ್ನು ನೋಡಿ ಪೊಲೀಸರು ಕೂಡ ಪಾಪ ಅಂತ ಇವನು ಹೇಳಿದ್ನೆಲ್ಲ ನಂಬಿಡ್ತಾರೆ. ತಿಲಕ್ ನಗರ ಪೊಲೀಸರು ತಕ್ಷಣ ಅಲರ್ಟ್ ಆಗ್ತಾರೆ. ಅಕ್ಷಯ್ ಹೇಳಿದ ಹಾಗೆ ಜಯದೇವ ಆಸ್ಪತ್ರೆ, ಅಕ್ಕಪಕ್ಕ ಆಸ್ಪತ್ರೆಗಳನ್ನೆಲ್ಲ ಜಾಲಾಡ್ತಾರೆ. ಆದರೆ ಎಲ್ಲಿಯೂ ಅಕ್ಷಯ್ ಪೋಷಕರ ಸುಳಿವು ಸಿಗೋದೇ ಇಲ್ಲ. ಆಗಲೇ ನೋಡಿ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಕಾಣೆಯಾಗ್ಬೋದು, ಆದರೆ 3 ಜನ ಕಾಣೆಯಾಗ್ತಾರಂದ್ರೆ ಏನು ಅರ್ಥ? ತಂದೆ, ತಾಯಿ, ತಂಗಿ 3 ಒಟ್ಟಿಗೆ ಕಾಣೆಯಾಗೋಕೆ ಹೇಗೆ ಸಾಧ್ಯ? ಅಕ್ಷಯ್ ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ ಪೊಲೀಸರಿಗೆ. ಆಗ್ನೇಯ ವಿಭಾಗದ DCP ಸುಚಿತಾ ಮತ್ತು ACP VK ವಾಸುದೇವ್ ಅವರು ತಂಡಕ್ಕೆ ಅಕ್ಷಯ್ ಮೇಲೆ ಒಂದು ಡೌಟ್ ಬರುತ್ತೆ. ನಿನ್ನ ತಂದೆ ತಾಯಿ ಆಸ್ಪತ್ರೆಗೆ ಬಂದಿದ್ದು CCTVನಲ್ಲಿ ರೆಕಾರ್ಡೇ ಆಗಿಲ್ಲಲ್ಲಪ್ಪ, ನಿಜ ಹೇಳು ಅಂತ ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮಧ್ಯರಾತ್ರಿ ಶುರುವಾದ ತನಿಖೆ ಬೆಳಗಾಗುವಷ್ಟರಲ್ಲಿ ಒಂದು ಭಯಾನಕ ಸತ್ಯವನ್ನು ಹೊರಹಾಕುತ್ತೆ. ಅಕ್ಷಯ್ ಹೇಳಿದ್ದೆಲ್ಲ ಸುಳ್ಳು, ಪೋಷಕರಿಗೂ ಬೆಂಗಳೂರಿಗೆ ಬಂದೇ ಇಲ್ಲ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ವೀಕ್ಷಕರೇ, ಇಲ್ಲಿಂದ ಮುಂದೆ ಕೇಳುವ ವಿಷಯ ನಿಮಗೆ ನಿಜಕ್ಕೂ ಎದೆ ನಡುಗಿಸುತ್ತೆ. ಅಕ್ಷಯ್ ಬಾಯ್ಬಿಟ್ಟ ಸತ್ಯ ಪೊಲೀಸರನ್ನೇ ನಿಬ್ಬೆರಗಾಗಿಸುತ್ತೆ. ಅಷ್ಟಕ್ಕೂ ಆ ರಾತ್ರಿ ಕೊಟ್ಟೂರಿನ ಆ ಮನೆಯಲ್ಲಿ ನಡೆದಿದ್ದೇನು? ಅಕ್ಷಯ್ ಯಾರಿಗೂ ಅನುಮಾನ ಬಾರದೆ ಹಾಗೆ 3 ಒಂದೇ ಸಲ ಕೊಲ್ಲದೆ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ತಾನೆ. ಮೊದಲು ಮನೆಯಲ್ಲಿದ್ದ ತಾಯಿ ಜಯಲಕ್ಷ್ಮಿ ಅವರಿಗೆ ಚಾಕುವಿನಿಂದ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಎತ್ತ ತಾಯಿ ರಕ್ತದ ಮಡುವಿನಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾಳೆ. ಆನಂತರ ಎಲ್ಲೋ ಹೊರಗಡೆ ಹೋಗಿದ್ದ ತನ್ನ ತಂಗಿ ಅಮೃತಳಿಗೆ ಫೋನ್ ಮಾಡಿ, ಬಾರೆ ನಿನಗೆ ಗಿಫ್ಟ್ ತಂದಿದ್ದೀನಿ ಅಂತ ಪ್ರೀತಿಯಿಂದ ಕರೀತಾನೆ. ಅಣ್ಣ ಗಿಫ್ಟ್ ಕೊಡ್ತಾನೆ ಅಂತ ಆಸೆ ಪಟ್ಟು ಬಂದ ತಂಗಿಯನ್ನು ಕೂಡ ಮುಲಾಜಿಲ್ಲದೆ ಸಾಯಿಸ್ತಾನೆ. ಇವರಿಬ್ಬರ ಶವಗಳನ್ನ ಒಂದೇ ರೂಮ್ನಲ್ಲಿ ಕೂಡಿ ಹಾಕ್ತಾನೆ. ಸಂಜೆ ಮನೆಗೆ ಬಂದ ತಂದೆ ಭೀಮರಾಜ್ ಏನು ಅರಿಯದೆ ಟಿವಿ ನೋಡ್ತಾ ಕೂತಿರ್ತಾರೆ. ತಂದೆಯ ಹಿಂದಿನಿಂದ ಬಂದು ಅವರ ಕಥೆಯನ್ನು ಕೂಡ ಮುಗಿಸ್ಬಿಡ್ತಾನೆ. ಈ ನರರೂಪ ರಾಕ್ಷಸನ ಭಯಾನಕ ವಿಚಾರ ಅಂದ್ರೆ 3 ಶವಗಳನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಡೌಟ್ ಬರುತ್ತೆ ಅಂತ ಮನೆಯಲ್ಲಿ TV ಸೌಂಡ್ ಜಾಸ್ತಿ ಮಾಡಿಬಿಟ್ಟು ಮನೆಯ ಹಾಲಿನಲ್ಲಿ 2 ಅಡಿ ಅಗಲ 4 ಅಡಿ ಉದ್ದ ಆಳವಾದ ಗುಂಡಿಯನ್ನು ತೆಗೆದು 3 ಮೃತದೇಹಗಳನ್ನು ಒಂದರ ಮೇಲೊಂದು ಹಾಕ್ತಾನೆ. ಮೊದಲು ತಾಯಿಯನ್ನು ಹಾಕ್ತಾನೆ, ಆಮೇಲೆ ತಂಗಿಯನ್ನು ಹಾಕ್ತಾನೆ, ಆನಂತರ ತಂದೆಯನ್ನು ಹಾಕಕ್ಕೆ ಹೋಗ್ತಾನೆ. ತಂದೆಯನ್ನು ಬಾಡಿ ಹಿಡಿಸ್ಲಿಲ್ದಾಗ ತಂದೆಯ ಕಾಲುಗಳನ್ನು ಕಟ್ ಮಾಡಿ ಅದರಲ್ಲಿ ಹಾಕಿ ಮಣ್ಣು ಎಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ತಾನೆ. ತದಾದ ನಂತರ ಮಾರನೇ ದಿನ ಏನು ಆಗಿಲ್ಲ ಅನ್ನೋ ಹಾಗೆ ಬೆಂಗಳೂರಿಗೆ ಬಂದು ನಾಟಕ ಶುರು ಮಾಡ್ತಾನೆ. ಇಷ್ಟೆಲ್ಲ ಕ್ರೌರ್ಯ ಎಸಗಲು ಕಾರಣ ಏನು? ಅಕ್ಷಯ್ ಪೊಲೀಸರಿಗೆ ಮೊದಲು ಹೇಳಿದ್ದು ಮರ್ಯಾದೆ ಹತ್ಯೆಯ ಕತೆ.
ನನ್ನ ತಂಗಿ ಮದುವೆಗೆ ಮುಂಚೆಯೇ 3 ತಿಂಗಳು ಗರ್ಭಿಣಿಯಾಗಿದ್ಲು, ಬೇರೆ ಯಾರನ್ನೋ ಪ್ರೀತಿಸಿದ್ಲು, ಅದಕ್ಕೆ ಸಿಟ್ಟು ಬಂದು ಕೊಂದೆ ಅಂತ ಹೇಳಿದ್ದ. ಆದರೆ ಪೊಲೀಸರ ತನಿಖೆಯಲ್ಲಿ ಇದೊಂದು ಸುಳ್ಳು ಕತೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ಪ್ರಕಾರ ಇದಕ್ಕೆಲ್ಲ ಮುಖ್ಯ ಕಾರಣ ದುಡ್ಡು ಮತ್ತು ಬೆಟ್ಟಿಂಗು, ಇವನ ಚಟಗಳು, ಮದ್ಯವ್ಯಸನ ಏನಾಗಿರ್ತಾನೆ ಕಣ್ರಿ. ಹೌದು, ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿದ್ದ ಒಂದು ಮನೆಯನ್ನು ಈ ಕುಟುಂಬ ಮಾರಾಟ ಮಾಡಿರುತ್ತೆ. ಅದರಿಂದ ಬಂದ 1.5 ಕೋಟಿ ರೂಪಾಯಿ ಹಣ ಬಂದಿತ್ತು. ತಂದೆ ಭೀಮರಾಜ್ ಈ ಹಣವನ್ನ ಮಗಳ ಮದುವೆಗೆ ಅಂತ ಎತ್ತಿಟ್ಟಿರ್ತಾರೆ. ಆದರೆ ಮಗ ಅಕ್ಷಯ್ಗೆ ಕ್ರಿಕೆಟ್ ಬೆಟ್ಟಿಂಗು, ಆನ್ಲೈನ್ ಗ್ಯಾಮ್ಲಿಂಗು ಚಟ ಇದ್ದಿರಿಂದ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾನೆ. ಈ ಸಾಲ ತೀರಿಸಲು ಮನೆಯಲ್ಲಿ ಹಣ ಪೀಡಿಸ್ತಾ ಇರ್ತಾನೆ. ತಂದೆ ತಾಯಿ ಹಣ ಕೊಡಲು ನಿರಾಕರಿಸಿದ್ದೇ ಇಷ್ಟೆಲ್ಲ ಅನಾಹುತಿಗೆ ಕಾರಣ ಅಂತ ಶಂಕಿಸಲಾಗಿದೆ. ತನ್ನ ತಪ್ಪು ಮುಚ್ಚಿಕೊಳ್ಳಲು ತಂಗಿಯ ಮೇಲೆ ಸುಳ್ಳು ಆರೋಪ ಹೊರಿಸಿ ಮರ್ಯಾದೆ ಅತ್ತೆಯ ಬಣ್ಣ ಬಳಿಯಲು ಅಕ್ಷಯ್ ಪ್ರಯತ್ನಿಸಿದ್ದ. ಆದರೆ ಈಗ ಆತನ ಬಣ್ಣ ಬಯಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಟ್ಟಿಂಗ್ ಅನ್ನೋ ಚಟ, ಹಣದ ಮೇಲಿನ ವ್ಯಾಮೋಹ ಹೇಗೆ ಒಂದು ತುಂಬು ಕುಟುಂಬವನ್ನೇ ನಾಶ ಮಾಡುತ್ತೆ ಅಂತ. 1.5 ಕೋಟಿ ಹಣದ ಆಸೆಗೆ ಬಿದ್ದು ಎತ್ತವರನ್ನೇ ಕೊಂದು ತಂಗಿಯ ಶೀಲದ ಬಗ್ಗೆ ಅಪಪ್ರಚಾರ ಮಾಡಿದ ಈತನಿಗೆ ಎಂಥ ಶಿಕ್ಷೆ ಕೊಡಬೇಕು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.